ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇದೇ ತಿಂಗಳು 26ನೇ ತಾರೀಕಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ದಿಲ್ಲಿಗೆ ಬುಲಾವ್ ಬಂದಿದೆ. ಅಲ್ಲಿ ಮೀಟಿಂಗ್ನಲ್ಲಿ ಏನಾಗ್ತೈತೆ ಕಾದು ನೋಡಬೇಕು. ಅದಕ್ಕಿಂತ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಪೋಸ್ಟರ್ಸ್ ಬ್ಯಾನರ್ಸ್ ಹಚ್ಚಿಲ್ಲ ಅಂತಾರೆ, ಫ್ಲೆಕ್ಸ್ ಹಂಚಿಲ್ಲ ಅಂತಾರೆ. ಅದರ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹಾಕಿದ್ದಾರೆ. ನಂತರ ಏನು ಕೇಳ್ತಾರೆ, ಏನಿದ್ರು ಕೂಡ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಕಾರ್ಯಕರ್ತರು ಹಾಕಿರ್ಬೋದು ಅಂತ. ಅಷ್ಟು ದೊಡ್ಡ ಖರ್ಚು ಮಾಡಿ ಕಾರ್ಯಕರ್ತರು ಹೆಂಗೆ ಆಗ್ತಾರೆ, ನಿಮ್ಮ ಸಲಹೆ ಸೂಚನೆ ಇಲ್ಲದೆ ಹೆಂಗೆ ಆಗ್ತಾರೆ ಅಂದರೆ 26ರಂದು ಅಥವಾ 27ನೇ ತಾರೀಕು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಿಮಗೆ ಪಕ್ಕ ಗೊತ್ತಿತ್ತು ಅಂತನ ಅರ್ಥ. ಅಲ್ಲಿ ಏನಾಗ್ತೈತೆ ನೋಡೋಣ. ಪಂಚರಾಜ್ಯಗಳ ಚುನಾವಣೆ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ರು ಅಂತಂದರೆ, ನಾವು ನಿಮಗೆ ದಿಲ್ಲಿಗೆ ಕರೆಸ್ತೇವೆ, ಆವಾಗ ಬನ್ನಿ ಅಂತ ಹೇಳಿದರು. ಈಗ ಬುಲಾವ್ ಬಂದಿದೆ. ಇಲ್ಲಿ ಏನಾಗ್ತೈತೆ ನೋಡ್ಬೇಕು. AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರಿದ್ದಾರೆ. ನಂತರ ಪಕ್ಷದ ರಾಜ್ಯ ಉಸ್ತುವಾರಿ ಮಂತ್ರಿ ಅವರು ಕೂಡ ಸುರ್ಜೇವಾಲಾ ಅವರು ಕೂಡ ಇರ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಇರ್ತಾರೆ. ಇವರ ಒಂದು ಸಮಕ್ಷಮದಲ್ಲಿ ಇದು ಪುನರ್ರಚನೆ ಆಗ್ತಿದೆಯೋ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗ್ತೈತೋ ಅದೇ ದಿವಸ ಸಂಜೆ ಹೊತ್ತು ಗೊತ್ತಾಗ್ತದೆ. ನಮಗೆ ಕೇಳಿದ ಪ್ರಕಾರ ಅಥವಾ ಸಾರ್ವಜನಿಕರು ಹೇಳಿದ ಪ್ರಕಾರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಭಾಳ ಒಳ್ಳೆಯದು ಅಂತ. ಯಾಕಂದರೆ ಈಗಾಗಲೇ ಅಧಿಕಾರ ಏನು ಅನುಭವಿಸಬೇಕಾಗಿತ್ತು ಎಲ್ಲವನ್ನು ಅನುಭವಿಸಿದ್ದಾರೆ. ಉಳಿತ 2.5 ವರ್ಷ ಏನು ಹೈಕಮಾಂಡದಲ್ಲಿ ಏನೋ ನಿರ್ಧಾರ ಆಗಿತ್ತು, ಈಗ 2 ವರ್ಷ ಉಳಿದಿದೆ. DK ಶಿವಕುಮಾರ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ ಪಕ್ಷದಲ್ಲೂ ಹೊಸ ಚೈತನ್ಯ ಉಂಟಾಗ್ತೈತೆ, ಕಾರ್ಯಕರ್ತರು ರೂಪಾಗ್ತಾರೆ. ಮತ್ತು ಪಕ್ಷ ಕಟ್ಟಲಿಕ್ಕೆ ಇವರಿಂದೆಲ್ಲ ಮಾತ್ರ ಸಾಧ್ಯ. ಎಲ್ಲೆಲ್ಲಿ ರಾಜಕಾರಣ ಕಾಂಗ್ರೆಸ್ ಅವನತಿ ಹಾದಿಯಲ್ಲಿ ಹೋಗ್ತದೋ ಅಥವಾ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಏನು ಉಸ್ತುವಾರಿಯಾಗಿ ಹೋಗ್ಬೇಕೋ, ಚುನಾವಣೆ ಉಸ್ತುವಾರಿಯಾಗಿ ಹೋಗ್ಬೇಕೋ, ಆವಾಗ ಇವರೇ ನೆನಪಾಗ್ತಾರೆ. ಅದರ ಅಧಿಕಾರ ಕೊಡುವಲ್ಲಿ ಹೈಕಮಾಂಡ್ ಹಿಂದೇಟು ಹಾಕ್ತಾಯಿದೆ. ಇದಾಗಬಾರ್ದು. ಅದೇ ದಿನ ಪುನರಚನೆ ಆಗಲಿ ಅಥವಾ ಸಂಪುಟ ವಿಸ್ತರಣೆ ಆಗಲಿ ಬೇಗನೆ ಆಗಬೇಕು. ಇದು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಯಸ್ತಾ ಇದ್ದಾರೆ. ನಾವು ಮೊದಲಿಂದ ಹೇಳ್ತದ್ದು, ಈಗಾಗಲೇ ದೇವರಾಜ್ ಅರಸು ಅವರು ರೆಕಾರ್ಡ್ ಮುರಿದಿದ್ದಾರೆ. ಆಯಿತು, ಏನು ಹಣಕಾಸಿನ ಮಂತ್ರಿಯಾಗಿ ಸಾಕಷ್ಟು ಬಜೆಟನ್ನು ಮಂಡನೆ ಮಾಡಿದರೆ ಅದು ಕೂಡ ರೆಕಾರ್ಡ್ ಆಗಿದೆ. ಸಾಕೀಗ 2ನೇ ಹಂತದಲ್ಲಿ ಇವರು DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮುಂದಿನ ಪುಟದಲ್ಲಿ ಮತ್ತೊಬ್ಬರು ಯಾರೋ ಒಂದು 2 ಜನರನ್ನು ನೀವು ಹಾಕ್ಬೋದು. ದಲಿತ ಮುಖ್ಯಮಂತ್ರಿ ಆ ಟೈಮ್ದಲ್ಲಿ ಆಗ್ಬೋದು. ಆದರೆ ಈಗ ಹೈಕಮಾಂಡ್ ಹೇಳಬಾರ್ದು ಯಾವುದೇ ಕಾರಣಕ್ಕೆ. ಇಲ್ಲಿ ನೀವು DK ಶಿವಕುಮಾರ್ ಮುಖ್ಯಮಂತ್ರಿ ಪದವ ತಪ್ಪಿಸಿರಿ ಅಂತಂದರೆ ಇದರ ಅನಾಹುತ ಕಾಂಗ್ರೆಸ್ ಪಕ್ಷನ ಅನುಭವಿಸಬೇಕಾಗ್ತದೆ. ಪಕ್ಷ ಏನಾದರೂ ಒಡೆದು ಚೂರಾದರೆ ಅದು ಕೂಡ ಸಾಧ್ಯತೆ ಅಲ್ಲಗಳಿವಂತಿಲ್ಲ. ರಾಜಕಾರಣದಲ್ಲಿ ಯಾವಾಗ ಏನಾಗ್ತೈತೆ ಗೊತ್ತಿಲ್ಲ. ನಾಳಿನ ರಾಜಕಾರಣ ಇವತ್ತು ಹೇಳಲಿಕ್ಕೆ ಬರೋದನ್ನೇ ಇಲ್ಲ. ರಾತ್ರಿ ಅವ್ರು ಚೇಂಜ್ ಆಗಿರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾನೇ ಇದ್ದಾರೆ. ಇನ್ನೂ ಗೊತ್ತಿಲ್ಲ. ಆದರೆ ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅಂದರೆ ಹೈಕಮಾಂಡ್ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಗ್ರೀನ್ ಸಿಗ್ನಲ್ ಅವ್ರು ಕೊಟ್ಟಿರಬೇಕು. ಇವರು ಬೋರ್ಡ್ ಹಾಕಿದ್ದಾರೆ, ಹಂಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಮತ್ತು ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತೆ, ನಿರ್ಣಯ ನಂತರ ನೀವು ಬೋರ್ಡ್ ಹಾಕಬೇಕಾಗಿತ್ತು, ಹಾಕಿಲ್ಲ. ಉಡುಪಿಯಲ್ಲಿ ಉಸ್ತುವಾರಿ ಇದ್ದಾರೆ, ಅಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ನೀವು ಬೆಳಗಾವಿಯಲ್ಲಿ ಹೇಳಿಕೆಯನ್ನು ನೀಡಬೇಕಾಗಿತ್ತು, ಇಲ್ಲಿ ಹೇಳಿಕೆ ನೀಡಿಲ್ಲ. ಇಲ್ಲಿ ಬೋರ್ಡ್ ಅಂತ ಹಾಕೋದು ಅದು ಕಾಂಗ್ರೆಸ್ ಕಾರ್ಯಕರ್ತರು ಬಿಟ್ಟದ್ದು, ಅವರ ಅಭಿಮಾನದಿಂದ ಹಾಕಿದ್ದಾರೆ ಅಂತ ಸುಳ್ಳು ಯಾಕೆ ಹೇಳೋದು. ಉಡುಪಿಯಲ್ಲಿ ಅವ್ರು ಏನು ಹೇಳಿದ್ರೆ ಅದನ್ನು ಕೇಳಿಸ್ಕೊಳ್ಳೋಣ. DK ಶಿವಕುಮಾರ್ ಅವರು ನಿನ್ನೆ ಭಾಳ ನಿಮ್ಮ ಜಿಲ್ಲೆಯಲ್ಲೂ ನಿಮ್ಮ ಫೋಟೋ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ದಾರೆ. ಭಾಳ ಚರ್ಚೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್. ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ರೂ ಕೂಡ ನಾವು ಮೊದಲಿನಿಂದನೂ ಹೇಳ್ತೀವಿ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನಿರ್ಧಾರ ಅಂತಿಮ, ಬದಲಾವಣೆ ಆಗ್ತದೆ. ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸಚಿವ ಸಂಪುಟದಲ್ಲಿ ಏನಾದರೂ ವಿಸ್ತರಣೆ ಅಥವಾ ಹರೀಶಫುಲ್ಲ ನೋಡಿ, ಸಚಿವ ಸಂಪುಟ ಇರಲಿ, ಸಚಿವ ಸಂಪುಟ ಪುನರ್ರಚನೆ ಇರಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇರಲಿ, ಇದು ಪ್ರತಿಯೊಂದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಿಮ್ಮ ಊರಿನಲ್ಲಿ ಹಾಕಿರುವ ಬ್ಯಾನರ್ ನಿಮ್ಮ ಫೋಟೋ ಮೇಲೆ ನಿಮ್ಮ ಕಾರ್ಯಕರ್ತರ ಅಭಿಮಾನದಿಂದ ಹಾಕಿದ್ದಾರಾ, ನೀವು ಹೇಳಿ ಹಾಕಿದ್ದೀರಾ, ಹೇಗೆ? ಅದು ಹೇಗ್ರಿ ನಾನು ಹೇಳಿ ಹಾಕಿಸ್ಲಿಕ್ಕಾಗುತ್ತೆ? ಅವರವರ ಅಭಿಮಾನವನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ.